ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್. ಬಿಎಸ್ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರಿಗೆ ನಿಜಕ್ಕೂ ಇದು ಬಿಗ್ ರಿಲೀಫ್ ಅಂತಲೇ ಹೇಳಬಹುದು. ಈ ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು ಬಿಎಸ್ ಯಡಿಯೂರಪ್ಪ ಅವರು. ಇದರ ವಿಚಾರಣೆ ಕೂಡ ನಡೆದಿತ್ತು. ಇವತ್ತು ಮಹತ್ವದ ತೀರ್ಪು ಹೊರಬೀಳುತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ಅದರಂತೆಯೇ ಬಿಎಸ್ ಯಡಿಯೂರಪ್ಪ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಅವರಿಗೆ ಇವತ್ತು ಬಿಗ್ ರಿಲೀಫ್. ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿರುವಂತದ್ದು. ಒಂದು ಕಡೆ ಮಧ್ಯಂತರ ರಕ್ಷಣೆಯನ್ನ ನೀಡಲಾಗಿತ್ತು, ಬಂಧನಕ್ಕೆ ಒಳಗಾಗದಂತೆ. ಹೈಕೋರ್ಟ್ ಅವರ ವಯಸ್ಸಿನ ಕಾರಣದಿಂದಾಗಿ ಖುದ್ದು ಹಾಜರಾತಿಗೂ ಕೂಡ ವಿನಾಯಿತಿಯನ್ನ ನೀಡಿತ್ತು. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಈ ಒಂದು ಆದೇಶವನ್ನ ನೀಡಿದೆ. ಬಂಧನದ ಭೀತಿಯಿಂದ ಯಡಿಯೂರಪ್ಪ ಪಾರಾಗಿದ್ದಾರೆ. ಸದ್ಯಕ್ಕೆ ಯಡಿಯೂರಪ್ಪ ಅವರಿಗೆ ಇದು ಬಿಗ್ ರಿಲೀಫ್ ಅಂತಲೇ ಹೇಳಬಹುದು. ಯಾಕೆಂದ್ರೆ ಇವತ್ತಿನ ಕೇಸ್ ಏನಾಗುತ್ತೆ ಅನ್ನುವಂಥದ್ದು. ಒಂದು ಕಡೆ ಏನಾದ್ರೂ ಈ ಪ್ರಕರಣ ರದ್ದಾಗದೆ ಹೋದ್ರೆ ಮುಂದೆ ಸಾಕಷ್ಟು ಸಂಕಷ್ಟಗಳನ್ನ ಯಡಿಯೂರಪ್ಪ ಅವರು ಎದುರಿಸಬೇಕಾಗಿತ್ತು. ಯಾಕೆಂದ್ರೆ ಇದು ಸಣ್ಣ ಪುಟ್ಟ ಕೇಸ್ ಆಗಿರಲಿಲ್ಲ. ಪೋಕ್ಸೋ ಕೇಸ್ ದಾಖಲಾಗಿರುವಂತಹ ಕಾರಣಕ್ಕಾಗಿ ಯಡಿಯೂರಪ್ಪ ಅವರಿಗೆ ಇದು ದೊಡ್ಡ ಸಂಕಷ್ಟವೇ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸದ್ಯಕ್ಕೆ ನಿರೀಕ್ಷಣಾ ಜಾಮೀನನ್ನ ನೀಡಲಾಗಿದೆ. ಆದ್ರೆ ಯಡಿಯೂರಪ್ಪ ವಿರುದ್ಧ ಕೇಸ್ ರದ್ದತಿಗೆ ಹೈಕೋರ್ಟ್ ನಕಾರ. ಈ ಕೇಸ್ ರದ್ದಾಗಿಲ್ಲ. ಯಡಿಯೂರಪ್ಪ ಅವರು ಏನು ಅರ್ಜಿಯನ್ನ ಸಲ್ಲಿಸಿದ್ರು, ಈ ಒಂದು ಕೇಸ್ ರದ್ದತಿಗೆ ಹೈಕೋರ್ಟ್ ನಕಾರ ಮಾಡಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಒಂದು ಕಡೆ ನಿರೀಕ್ಷಣಾ ಜಾಮೀನನ್ನ ನೀಡಿದ್ರೂ ಕೂಡ ಈ ಒಂದು ಪ್ರಕರಣವನ್ನ ರದ್ದು ಮಾಡೋಕೆ ಹೈಕೋರ್ಟ್ ನಕಾರ ಮಾಡಿದೆ. ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ತನಿಖೆಗೆ ಆದೇಶ ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ. ಏಕೆಂದ್ರೆ ಈಗಾಗಲೇ ಒಂದು ಹಂತದ ತನಿಖೆ ಸಿಐಡಿ ನಡೆಸಿದೆ. ಅವತ್ತಿನ ದಿನ ಏನಾಯ್ತು ಅಂದ್ರೆ 17 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನೀಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು ಅನ್ನುವಂತಹ ಕಾರಣಕ್ಕಾಗಿ ಈ ಒಂದು ಕೇಸ್ ದಾಖಲಾಗಿತ್ತು. 2024ರಲ್ಲಿ ದಾಖಲಾದಂತಹ ಕೇಸ್ ಈಗ ಜನವರಿಯ ಸಂದರ್ಭದಲ್ಲಿ ಅದರ ವಿಚಾರಣೆ ಮುಗ್ದಿತ್ತು. ಆದ್ರೆ ಮಹತ್ವದ ತೀರ್ಪಿಗಾಗಿ ಕಾಯಲಾಗ್ತಾ ಇತ್ತು. ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅನ್ನುವಂತಹ ಕುರಿತಂತೆ ಬಿಎಸ್ ಯಡಿಯೂರಪ್ಪ ಅವರು ಸಲ್ಲಿಸಿದಂತಹ ಅರ್ಜಿಯ ರದ್ದತಿಗೆ ಹೈಕೋರ್ಟ್ ನಕಾರ ಎತ್ತಿದೆ. ಆದ್ರೆ ಸದ್ಯಕ್ಕೆ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಅಂತ ಅಂದ್ರೆ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿರುವಂತದ್ದು ಒಂದ್ ರೀತಿ ಬಿಗ್ ರಿಲೀಫ್ ಅಂತಲೇ ಹೇಳ್ಬಹುದು. ಆದ್ರೆ ಮುಂದಿನ ತನಿಖೆ ಯಾವ ಹಂತದಲ್ಲಿ ನಡೆಯುತ್ತೆ ಅನ್ನುವಂತಹ ಕುತೂಹಲ ಈಗ ಮನೆ ಮಾಡಿರುವಂಥದ್ದು. ಒಂದ್ ಕಡೆ ಅವರಿಗೆ ಬಂಧನಕ್ಕೆ ಒಳಪಡಿಸಬೇಕು ಅನ್ನುವಂತಹ ಸ್ಥಿತಿ ಬಂದಾಗ್ಲೂ ಕೂಡ ಹೈಕೋರ್ಟ್ ಅವರ ವಯಸ್ಸಿನ ಆಧಾರದ ಮೇಲೆ ಮಧ್ಯಂತರವಾಗಿ ಬಂಧನದಿಂದ ಅವರಿಗೆ ರಕ್ಷಣೆಯನ್ನ ನೀಡಿತ್ತು. ಮತ್ತೆ ವಿಚಾರಣೆಗೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಸಿಐಡಿ ಹೇಳಿದಾಗ ಆ ಸಂದರ್ಭದಲ್ಲೂ ಕೂಡ ವಯಸ್ಸಿನ ಆಧಾರದ ಮೇಲೆ ಖುದ್ದು ಹಾಜರಾತಿಯಿಂದ ಅವರಿಗೆ ವಿನಾಯಿತಿಯನ್ನ ನೀಡಲಾಗಿತ್ತು. ಇವತ್ತು ಫೈನಲ್ ಆಗಿ ಡಿಸಿಷನ್ ಹೊರಬೀಳುವಂತದ್ದು. ಆದ್ರೆ ಈಗ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ ಯಡಿಯೂರಪ್ಪ ಅವರಿಗೆ.